ಕರ್ನಾಟಕ ರಾಜ್ಯ ಸರ್ಕಾರದ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕ ಬಂಧು ಮಿತ್ರ ಹಿರಿಯ ಸಹೋದರ ಸಹೋದರಿಯರೇ, ನಾನು ಪುಲಿ ಮಂಜುನಾಥ ಜೋಗಿ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯನಾಗಿ 20 ವರ್ಷಗಳ ಕಾಲದಿಂದಲೂ ಕೂಡ ನಾನು ನಿರಂತರವಾಗಿ ವಿವಿಧ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದರ ಪ್ರತಿಫಲವಾಗಿ ಈ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿರ್ತಕ್ಕಂಥದ್ದು. ಅದೇ ಶೈಕ್ಷಣಿಕ ಸಂಯೋಜಕರು, ಅಂದರೆ ಎಜುಕೇಷನ್ ಕೋಆರ್ಡಿನೇಟರ್ ಅಂತೇಳಿ. ಈ ಮುಖಾಂತರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನಾವು 20 ವರ್ಷಗಳಿಂದ ಏನು ಬೇಡಿಕೆಯನ್ನು ಇಟ್ಟಿದ್ವಿ, ಏನು ಹೋರಾಟವನ್ನು ಮಾಡಿದ್ವಿ, ಏನು ನ್ಯಾಯವನ್ನು ಕೇಳಿದ್ವಿ, ಅದಕ್ಕನುಗುಣವಾಗಿ ಈ ವರ್ಷದಿಂದ ಹೊಸದಾಗಿ ನಮಗೆ ಈ ಹುದ್ದೆಯನ್ನು ಸೃಷ್ಟಿ ಮಾಡಿ ಕೊಡಲಾಗಿರ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಾಗೆ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು ಹಾಗೂ ಪ್ರಸ್ತುತವಾಗಿ ಉನ್ನತ ಶಿಕ್ಷಣ ಇಲಾಖೆಗೆ ಆಯುಕ್ತರಾಗಿ ಆಗಮಿಸಿರ್ತಕ್ಕಂಥ ಗೋಪಾಲಕೃಷ್ಣ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಈ ಮುಖಾಂತರವಾಗಿ ಎಲ್ಲ ರಾಜ್ಯದ ಅತಿಥಿ ಉಪನ್ಯಾಸಕರ ಪರವಾಗಿ ನಾನು ತಿಳಿಸ್ತಾ ಇದ್ದೇನೆ. ಅದರ ಜೊತೆಗೆ ಕಳೆದ ವರ್ಷದಿಂದ ಏನು ಕರ್ನಾಟಕ ರಾಜ್ಯ ಸರ್ಕಾರ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಾಗೆ ವಿವಿಧ ಕೇಸ್ಗಳು ಹೈಕೋರ್ಟ್ನಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಸಿಂಗಲ್ ಬೆಂಚು ಹಾಗೂ ಡಬಲ್ ಬೆಂಚ್ ಆದೇಶದ ಅನುಸಾರವಾಗಿ ನಿಮ್ಮನ್ನು ಕೈ ಬಿಡಲಾಗ್ತದೆ, ನೀವು ನೆಟ್ಟು ಸ್ಲೆಟ್ಟು PhD ಮಾಡ್ಕೊಂಡಿಲ್ಲ ಅಂತಕ್ಕಂಥ ಒಂದು ಕಾರಣವನ್ನು ಇಟ್ಟು ನಮ್ಮನ್ನು 6 ತಿಂಗಳು ಹೊರಗಡೆ ಇಟ್ಟಿರ್ತಕ್ಕಂಥದ್ದು. ಅವ್ರು ಹೇಳಿದ್ದೇನಪ್ಪ ಅಂದರೆ 35,000ಕ್ಕಿಂತ ಹೆಚ್ಚಿನ ಕ್ವಾಲಿಫೈಡ್ ಪರ್ಸನ್ಸು, ಅಂದರೆ ನೆಟ್ಟು ಸ್ಲೆಟ್ಟು PhD ಆಗಿರ್ತಕ್ಕಂಥವ್ರು ಕರ್ನಾಟಕದಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಾವು ಅತಿಥಿ ಉಪನ್ಯಾಸಕ ಹುದ್ದೆಯನ್ನು ಕೊಡಬೇಕು ಹೀಗಂತೇಳಿ ಕೋರ್ಟ್ ಆದೇಶವಾಗಿದೆ ಅಂತೇಳಿ ಹೇಳ್ತಾರೆ. ಆದರೆ ಏನಾಗ್ತದೆ, ಇವರು ಡಿಸೆಂಬರ್ 8ನೇ ತಾರೀಕು ನಿರಂತರ ಕಾರ್ಯನಿರತರಾಗಿರ್ತಕ್ಕಂತಹ ಹಾಲಿ ಅತಿಥಿ ಉಪನ್ಯಾಸಕರನ್ನು ಏಕಾಏಕಿ ಕೋರ್ಟ್ ಆದೇಶದ ನೆಪದಲ್ಲಿ ಹೊರಗಡೆ ಹಾಕ್ತಾರೆ. ಹೊರಗಡೆ ಹಾಕಿದ ನಂತರ ಹೊಸದಾಗಿ ಕೌನ್ಸಿಲಿಂಗನ್ನು ಮಾಡ್ತಾರೆ. ಅದರಲ್ಲಿ ಕೇವಲ ನೆಟ್ಟು ಸ್ಲೆಟ್ಟು PhD ಆಗಿರ್ತಕ್ಕಂಥವ್ರನ್ನ ಮಾತ್ರ ತೆಗೆದುಕೊಳ್ತೀವಿ ಅಂತೇಳಿ ಕೋರ್ಟ್ ಆದೇಶದ ನೆಪ ಮಾಡಿ ಅವ್ರನ್ನೆಲ್ಲರೂ ಒಳಗೆ ತೆಗೆದುಕೊಳ್ತಾರೆ. ಈ ರೀತಿ ಒಳಗಡೆ ತೆಗೆದುಕೊಂಡ ಸಂದರ್ಭದಲ್ಲಿ 35,000 ಜನ ಕ್ವಾಲಿಫೈಡ್ ಪರ್ಸನ್ ಇದ್ದಂಥ ಸಂದರ್ಭದಲ್ಲಿ 2ನೇ ಕೌನ್ಸಿಲಿಂಗ್ ಬರ್ತಿದ್ದಂಗೆ ಏನಾಗ್ತದೆ ಅಂತಂದರೆ ಸರಿಸುಮಾರು 1,500ರಷ್ಟು ಹುದ್ದೆಗಳು ಕ್ವಾಲಿಫೈಡ್ ಪರ್ಸನ್ ಇಲ್ದಲೇ ಖಾಲಿ ಉಳಿತದೆ. ಅಂದರೆ ಇವ್ರು ಹೇಳಿದ್ದೇನು, 35,000 ಜನ ಇದ್ದಾರೆ ಕ್ವಾಲಿಫೈಡ್ ಕರ್ನಾಟಕದಲ್ಲಿ, ಅಂದರೆ UGCನವರು. ಇನ್ನು ಮಿಕ್ಕಿನಾದ್ರೆ ನಾನ್ UGCನವರು ಅಂತ ಹೇಳಿದ್ರೆ ಮೊದಲನೇ ಕೌನ್ಸಿಲಿಂಗ್ನಲ್ಲೇ ಇವರಿಗೆ ಫುಲ್ಫಿಲ್ಮೆಂಟ್ ಮಾಡ್ತಕ್ಕಂಥ 1,500 ಜನ UGC ನೆಟ್ಟು ಸ್ಲೆಟ್ಟು PhD ಆಗಿರ್ತಕ್ಕಂಥವ್ರು ಸಿಗಲಿಲ್ಲ ಅಂದರೆ ದುರಂತ ಏನು ಅರ್ಥ ಮಾಡ್ಕೊಳ್ಳಿ. ಯಾಗಿದೆ ಇದು ವಾಸ್ತವ ಸ್ಥಿತಿ ಅಂತಕ್ಕಂಥದ್ದು. ಆನಂತರ ಅವ್ರು ಏನು ಮಾಡ್ತಾರೆ, ಮತ್ತೆ ಕೋರ್ಟ್ಗೆ ಹೋಗಿ ನಮಗೆ ಅತಿಥಿ ಉಪನ್ಯಾಸಕರಾಗಿ UGC ಕ್ವಾಲಿಫೈಡ್ನವರು ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಸಿಕ್ಕಿಲ್ಲ ಅಂತೇಳಿ ಇವರು ಮತ್ತೆ 3ನೇದು 4ನೇದು 5ನೇದು ಕೌನ್ಸಿಲಿಂಗ್ ಮಾಡ್ತಾರೆ. ಆ ಕೌನ್ಸಿಲಿಂಗ್ ಮುಖಾಂತರವಾಗಿ ಇವರು ನಾನ್ UGC ಅವರನ್ನೇ ಮತ್ತೆ ಬೇಕು ಅಂತಾರೆ. ಆದರೆ ಇವರು ಕೋರ್ಟ್ನಲ್ಲಿ 2023ರಿಂದ 23/6/23 ಕೇಸ್ನಲ್ಲಿ ಏನಂತ ಫೈಟ್ ಮಾಡಿದ್ದು, UGC ಕ್ವಾಲಿಫೈಡ್ನವ್ರನ್ನ ಗೆಸ್ಟ್ ಫ್ಯಾಕಲ್ಟಿಗೆ ತಗೊಳ್ಬೇಕು ಅಂತೇಳಿ. ಅಂದಮೇಲೆ ಆ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿದ ಮೇಲೆ ಮತ್ತೆ ಇವ್ರು ಏನು ಮಾಡ್ತಾರೆ, 2025ನೇ ಸಾಲಿನಲ್ಲಿ ಇವರು 26ನೇ ಸಾಲಿಗೆ ಸಂಬಂಧಪಟ್ಟಾಗೆ ಡಿಸೆಂಬರ್ ನಂತರ 1,500 ಜನರನ್ನು ನಾನ್ UGCನವರೇ ಬೇಕು ಅಂತೇಳಿ ತೆಗೆದುಕೊಳ್ತಾರೆ. ಕೋರ್ಟ್ ಮುಂದೆ ಹೋಗಿ ಕೇಳ್ತಾರೆ ಅಂತಂದರೆ ಇದಕ್ಕೇನಂತ ಹೇಳ್ತೀರಿ ಹೇಳಿ. 2 ರೀತಿಯ ದ್ವಂದ್ವ ನೀತಿಗಳು, ದ್ವಂದ್ವ ತೀರ್ಪುಗಳು, ದ್ವಂದ್ವ ಕಾನೂನುಗಳನ್ನು ಜಾರಿಗೊಳಿಸ್ತಕ್ಕಂಥ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಮಹಾನ್ ಕಾನೂನು ಪಂಡಿತರು ಆಗಿರ್ತಕ್ಕಂಥದ್ದು. ಇವ್ರು ಮಾಡಿರ್ತಕ್ಕಂಥ ಈ ತಪ್ಪಿಗೆ 6 ತಿಂಗಳು UGC ನಾನ್ ಕ್ವಾಲಿಫೈಡ್ ಅಂತ ಏನು ಕರೆದು ಅವರೆಲ್ಲ ಹೊರಗಡೆ ಉಳಿಬೇಕಾಯಿತು. ಇದರ ಪರಿಣಾಮವಾಗಿ ಏನಾಯಿತು, ಸರಿಸುಮಾರು 1,500ರಷ್ಟು ಜನ ಇವರು ಫೇಕ್ ಆಗಿರ್ತಕ್ಕಂಥ PhDಗಳನ್ನು, ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ಗಳನ್ನು, MPhil ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಬಂದು ಅವರೆಲ್ಲರೂ ಕೂಡ PhD ಸರ್ಟಿಫಿಕೇಟ್ಗಳನ್ನು ಅದರ್ ಸ್ಟೇಟಿನ ತೆಗೆದುಕೊಂಡು ಬಂದು ಇವರೆಲ್ಲ ಒಳಗಡೆ ಹೋದರು. ಒಳಗಡೆ ಹೋದ ನಂತರ ಇಲಾಖೆ ಏನು ಮಾಡ್ತದೆ, SOPಯನ್ನು ಮಾಡ್ತದೆ, ಇದರಲ್ಲಿ ಫೇಕ್ ಇರ್ತಕ್ಕಂಥವ್ರನ್ನ ನಾವು ತೆಗೆದಾಕ್ತೀವಿ ಅಂತಾರೆ. ಆದರೆ 400ಕ್ಕಿಂತ ಹೆಚ್ಚು ಜನ ರಾಜೀನಾಮೆಯನ್ನು ಕೊಟ್ಟು ಆಚೆ ಹೋಗ್ತಾರೆ. ಯಾಕೆ, ಇವರೆಲ್ಲರೂ ಫೇಕ್ನಿಂದ ಇವರು ಒಳಗಡೆ ಬಂದಿರತಕ್ಕಂಥವ್ರು. ಯಾಕೆ, ಕೋರ್ಟ್ ಆದೇಶದಿಂದ ನಾವು ನೆಟ್ಟು ಸ್ಲೆಟ್ಟು PhD ಆಗಿದ್ದೀವಿ ಅಂತೇಳಿ. ಯಾವಾಗ ಸರ್ಕಾರ SOP ಮಾಡ್ತೋ ಕಠಿಣ ಶಿಕ್ಷೆ ಕೊಡ್ತೀವಿ, ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತಿದ್ದಕ್ಕೆ ಇವರೆಲ್ಲ ಏನು ಮಾಡ್ತಾರೆ, ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಉಪನ್ಯಾಸಕರಾಗಿರ್ತಕ್ಕಂಥವ್ರು ಈ ರೀತಿ ಸುಳ್ಳು ದಾಖಲೆಯನ್ನು ಕೊಟ್ಟು ಅತಿಥಿ ಉಪನ್ಯಾಸಕರಾಗಿ ಒಳಗೆ ಬರ್ತಾರೆ ಅಂತಂದರೆ
ಯಾವ ರೀತಿ ಇದೆ ಇವ್ರ ಪರಿಸ್ಥಿತಿಗಳು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೇಳೋದು, ಯಾವುದೇ ಒಂದು ಕಾಯ್ದೆ, ಕಾನೂನು, ನೀತಿ, ನಿಯಮ, ಆದೇಶ ಜಾರಿಗೊಳಿಸಬೇಕು ಅಂತಂದರೆ ಅದರ ಸಾಧಕ ಬಾಧಕಗಳನ್ನು ವಿಸ್ತೃತವಾಗಿ ಒಂದು ಸಮಿತಿ ಮುಖಾಂತರ ಚರ್ಚೆ ಮಾಡಿ, ತೀರ್ಮಾನ ಮಾಡಿ, ವಿಮರ್ಶೆ ಮಾಡಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂತಿಮ ಕರಡನ್ನು ರಚನೆ ಮಾಡಿ ಆನಂತರ ಅದನ್ನು ಜಾರಿಗೊಳಿಸಬೇಕೇ ಹೊರತು ಏಕಾಏಕಿ ಕೋರ್ಟ್ ಆದೇಶ ಕೊಡ್ತು ಅಂತೇಳಿ ಜಾರಿಗೊಳಿಸಿದ ಪರಿಣಾಮ ಏನಾಯಿತು, 5ನೇ ಕೌನ್ಸಿಲ್ವರೆಗೂ ಕೂಡ ಇವರು ನಾನ್ ಯುಜಿಸಿನವ್ರನ್ನ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಭಾಳಷ್ಟು ಕಾಲೇಜುಗಳಲ್ಲಿ 800ಕ್ಕಿಂತ ಹೆಚ್ಚು ಜನ ಹುದ್ದೆಗಳು ನಾನ್ ಯುಜಿಸಿನವರು ತಗೊಳ್ಳೋಕ್ಕಾಗ್ದಲೇ ಇದೇ ರೀತಿ ಈ ಸೆಮಿಸ್ಟರ್ನ ಮುಗಿಸ್ಬಿಡಿ ಅಂತೇಳಿ ಮುಗಿಸ್ತಾರೆ. ಅಂದರೆ ಇಲ್ಲಿ ಏನಾಯಿತು, 35,000 ಜನ UGC ಕ್ವಾಲಿಫೈಡ್ ಇರ್ತಕ್ಕಂಥವ್ರು ಅವರೇ ಅಂತ ಮೊದಲು ಹೇಳ್ತಾರೆ. ಆನಂತರ ನಮಗೆ 1,500 ಜನ ಇಲ್ಲ ಅಂತೇಳಿ ಮತ್ತೆ ನಾನ್ ಯುಜಿಸಿನವರೇ ಬೇಕು ಅಂತಾರೆ. ಈಗ ಮತ್ತೆ ಈ ವರ್ಷ 2026-27ನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಹೊಸದಾಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಮತ್ತು ಶೈಕ್ಷಣಿಕ ಸಂಯೋಜಕರಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಆದರೆ ಇಲ್ಲಿ ಒಂದು ಕ್ರಾಂತಿಕಾರಿಕ ಒಂದು ಬದಲಾವಣೆಯನ್ನು, ಒಂದು ಘೋಷಣೆಯನ್ನು, ಒಂದು ಬದ್ಧತೆಯನ್ನು, ಒಂದು ತೀರ್ಮಾನವನ್ನು ಮಾಡಿರ್ತಕ್ಕಂಥವ್ರು ಹಾಲಿ ಬಂದಿರತಕ್ಕಂಥ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣರವರು. ಒಬ್ಬರು ಸಚಿವರಿಲ್ಲದೆ ಒಂದು ಇಲಾಖೆಯಲ್ಲಿ ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನು ತಂದು SC, ST, OBC, ಮೈನಾರಿಟೀಸ್ ಅಂತೇಳಿ ಎಲ್ಲ ರೀತಿಯ ಒಂದು ಮೀಸಲಾತಿಯನ್ನು ಇವರು ಜಾರಿಗೊಳಿಸಿರ್ತಕ್ಕಂಥದ್ದು. ಅದಕ್ಕೆ ನಾನು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಈ ಮುಖಾಂತರವಾಗಿ ಒಂದು ಮೀಸಲಾತಿಯನ್ನು ಕೊಟ್ಟು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ನಡೆಯನ್ನು ಇಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಅವರು ಅಭಿನಂದನಾರ್ಹರು. ಈ ಮುಖಾಂತರವಾಗಿ ಯಾವುದೇ ಒಬ್ಬ ಅರ್ಹನಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತೇಳಿ ಎಲ್ರಿಗೂ ಕೂಡ ಇವತ್ತು ವಿಶೇಷವಾಗಿ ಕಾನೂನು ಮುಖಾಂತರವಾಗಿ ಇವರು ಜವಾಬ್ದಾರಿಯುತವಾಗಿ ಯಾವುದೇ ತಪ್ಪುಗಳಿಲ್ಲದೆ, ಯಾವುದೇ ಲೋಪದೋಷಗಳಿಲ್ಲದೆ ಇವರು ಇದನ್ನು ತಕ್ಷಣ ಜಾರಿಗೊಳಿಸಿರ್ತಕ್ಕಂಥದ್ದು. ನೋಡಿ, ಇಂಥ ಒಂದು ಅಧಿಕಾರಿ ವರ್ಗ ಬರಬೇಕು ನಮಗೆ. ಇಂಥ ಒಬ್ಬರು ವ್ಯವಸ್ಥಿತವಾಗಿರ್ತಕ್ಕಂಥ, ಜವಾಬ್ದಾರಿಯುತವಾಗಿರ್ತಕ್ಕಂಥ, ಕಾನೂನನ್ನು ತಿಳ್ಕೊಂಡಿರ್ತಕ್ಕಂಥ, ಸರ್ಕಾರದ ನೀತಿ ನಿಯಮಗಳನ್ನು ಅರ್ಥಕೊಂಡಿರ್ತಕ್ಕಂಥ ಅಧಿಕಾರಿಗಳು ಬರಬೇಕು. ಆವಾಗ ನಿಜವಾಗ್ಲೂ ಕೂಡ ಇಲಾಖೆ ಸದೃಢವಾಗ್ತದೆ, ಶಿಕ್ಷಣ ಇಲಾಖೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತದೆ, 430 ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಿಲ್ಲ, ಎಲ್ಲ ಕೂಡ ಒಳ್ಳೆಯದಾಗ್ತದೆ. ಹಿಂದೆ ಇರ್ತಕ್ಕಂಥ ಆಯುಕ್ತರು ಮಾಡಿರ್ತಕ್ಕಂಥ ಒಂದು ತಪ್ಪು ಏನಪ್ಪ, ಹೈದರಾಬಾದ್ ಕರ್ನಾಟಕ ಮೀಸಲಾತಿ, ಕಲ್ಯಾಣ ಕರ್ನಾಟಕ ಮೀಸಲಾತಿಯನ್ನು ಮಾತ್ರ ಕೊಟ್ಟರು. ಯಾರೋ ಹೋಗಿ ಕೆಲವೊಂದು ಜನ ಅಂಗವಿಕಲರಿಗೆ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟ ತಕ್ಷಣ ಏಕಾಏಕಿ ರಾತ್ರೋರಾತ್ರಿ ಏನು ಮಾಡ್ತಾರೆ, ಅಂಗವಿಕಲರು ಯಾರ್ಯಾರಿದ್ರು ಅವರೆಲ್ಲರನ್ನೂ ಕೂಡ ಏಕಾಏಕಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನಕ್ಕೆ ತಂದುಬಿಟ್ರು. ಅವರೆಲ್ಲರಿಗೂ ಮೊದಲನೇ ಸ್ಥಾನಕ್ಕೆ ಕೊಟ್ಟು ಇಲ್ಲಿ ಮೀಸಲಾತಿಯನ್ನು ಸರಿಯಾಗಿ ಅವರು ಜಾರಿನೇ ಗೊಳಿಸದಲ್ಲೇ ಅವರೆಲ್ಲರೂ ಕೂಡ ಅತಿಥಿ ಉಪನ್ಯಾಸಕ ಹುದ್ದೆಗೆ ನೇಮಕಾತಿ ಮಾಡ್ಕೊಂಡ್ಬಿಟ್ರು. ಆದರೆ ಅದರ ಪರಿಣಾಮ ಏನಾಗೋಯ್ತು, ಇವತ್ತು ಅದರಿಂದ ಕೋರ್ಟ್ಗಳಲ್ಲಿ ಕೇಸ್ಗಳು ಬೀಳ್ತವೆ, ಒಳ ಮೀಸಲಾತಿ ಜಾರಿ ಆಗ್ತದೆ, ಸರ್ಕಾರ ಅನುಮೋದನೆ ಮಾಡ್ತದೆ. ಅದನ್ನು ಇವತ್ತಿನ ಬಂದಿರತಕ್ಕಂಥ ಆಯುಕ್ತರು ಅಧಿಕೃತವಾಗಿ, ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಅದನ್ನು ತಮ್ಮ ಆದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿ ಜಾರಿಗೊಳಿಸಿ ಇವತ್ತು ಅದಕ್ಕೆ ಎಲ್ಲರಿಗೂ ಕೂಡ ಅವರ ಮೀಸಲಾತಿಗೆ ಅನುಗುಣವಾಗಿ ಒಂದು ಪ್ರಾವಿಷನಲ್ ಲಿಸ್ಟನ್ನು ಬಿಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರೆ ಭಾಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಇದಕ್ಕೋಸ್ಕರ ಮತ್ತೆ ನಾನು ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದಾಗಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣೀಭೂತರಾಗಿರ್ತಕ್ಕಂಥವ್ರು ಪ್ರತ್ಯಕ್ಷ ಪರೋಕ್ಷವಾಗಿ ಯಾರೇ ಇರಲಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯುತ ನಡೆ ಯಾವುದು ಕೂಡ ಶಿಕ್ಷಕರಲ್ಲಿ ಒಂದು ಒಳ್ಳೆಯ ಒಂದು ಜವಾಬ್ದಾರಿಯುತ ನಡವಳಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕೆ, ಅದನ್ನು ಉಳಿಸ್ಕೊಳ್ಳೋದಕ್ಕೆ, ಅದನ್ನು ಮುಂದುವರಿಸೋದಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಲ್ಲೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂತಹ ಗುಣಮಟ್ಟದಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕಾರಣಕ್ಕೆ ಪ್ರಸ್ತುತ ಈ ಒಂದು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರ ನಡೆಯನ್ನು ಎಲ್ಲರ ಪರವಾಗಿ ನಾನು ಅತಿ ಹೆಚ್ಚು ಶ್ಲಾಘನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಿಮ್ಮೆಲ್ಲರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇಷ್ಟು ವರ್ಷ ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ಬೆಂಬಲ, ಸಹಕಾರ ಅದೆಲ್ಲದೂ ಕೂಡ ಇವತ್ತು ನಮ್ಮ ಮನವಿಯನ್ನು ಪರಿಗಣಿಸಿ ಆಯುಕ್ತರು ಮೀಸಲಾತಿಯನ್ನು ಕಲ್ಪನೆ ಮಾಡಿರ್ತಕ್ಕಂಥದ್ದು, ಅದನ್ನು ಇವತ್ತು ಜಾರಿಗೊಳಿಸಿರ್ತಕ್ಕಂಥದ್ದು, ಅದಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದೆ ಯಥಾವತ್ತಾಗಿ ಸಂವಿಧಾನ ಮತ್ತು ಕಾನೂನಾತ್ಮಕವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ. ಅತಿಥಿ ಉಪನ್ಯಾಸಕರಾಗಿ ಅದರ ಜೊತೆಗೆ ಯಾರು 20 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು, ಅಂದರೆ 35 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು, 59 ವರ್ಷದ ಒಳಗಿರ್ತಕ್ಕಂಥವ್ರು, ಅವರ 20 ವರ್ಷದ ಸೇವೆಯನ್ನು ಪರಿಗಣನೆ ಮಾಡಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಅಧಿಕೃತವಾಗಿ ಇವರ ಸೇವೆಯನ್ನು ಪರಿಗಣಿಸಿ ಅದೇ 430 ಕಾಲೇಜುಗಳಿಗೆ ಸಂಬಂಧಪಟ್ಟ ಹಾಗೆ
ಶೈಕ್ಷಣಿಕ ಸಂಯೋಜಕ ಹುದ್ದೆಯನ್ನು ಸೃಷ್ಟಿ ಮಾಡಿ ಆ ಹುದ್ದೆಗೆ ಸಂಬಂಧಪಟ್ಟಾಗಿ ಈಗಾಗಲೇ ಕ್ಯಾಬಿನೆಟ್ ಅನುಮೋದನೆಯನ್ನು ಮಾಡಿ ಫೈನಾನ್ಸ್ ಅಪ್ರೂವಲನ್ನು ಕೊಟ್ಟು 97 ಕೋಟಿಯನ್ನು ಮೀಸಲಿಟ್ಟಿರ್ತಕ್ಕಂಥ ಎಲ್ಲ ಒಂದು ಅಧಿಕಾರಿ ವರ್ಗಕ್ಕೆ, ಒಂದು ಉನ್ನತ ಶಿಕ್ಷಣ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇಂತಹ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯುತವಾದ ಈ ಒಂದು ಇಲಾಖೆಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಆದೇಶವನ್ನು ನಾನು ಪರಿಪಾಲನೆ ಮಾಡ್ತೀನಿ ಅಂತೇಳಿ ಅದನ್ನು ಸರಿಯಾಗಿ ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೆ ಇವತ್ತು ಆ ಪಾಲನೆಗೆ ಮೊದಲ ಅಡಿಯನ್ನು ಇಟ್ಟಿರ್ತಕ್ಕಂಥ ಆಯುಕ್ತರಿಗೆ ನಾನು ಚಿರಸಾಷ್ಟಾಂಗವಾಗಿ ನಾನು ಯಾವತ್ತೂ ಕೂಡ ಅಭಿಮಾನದಿಂದ ಅವರಿಗೆ ಧನ್ಯವಾದನ ತಿಳಿಸ್ತೇನೆ. ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಪ್ರಮುಖವಾಗಿ ಇರ್ತಕ್ಕಂಥದ್ದು, ಪ್ರಸ್ತುತ ಯಾರು ಫೇಕ್ PhDಯನ್ನು, MPhil ನೆಟ್ ಟು ಸ್ಲೇಟನ್ನು ಕೊಟ್ಟಿರ್ತಕ್ಕಂಥವ್ರು, ಫೇಕ್ ಸರ್ವಿಸ್ ಸರ್ಟಿಫಿಕೇಟನ್ನು ಕೊಟ್ಟಿರ್ತಕ್ಕಂಥವ್ರು, ಅವರಿಗೆ ವಿರುದ್ಧವಾಗಿ ಇವತ್ತು ನಾನು ಕಾನೂನಾತ್ಮಕವಾಗಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೇನೆ ಅಂತೇಳಿ ಅವರು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಅದು ಕೂಡ ಉತ್ತಮ ನಡೆಯಾಗಿರ್ತಕ್ಕಂಥದ್ದು. ಈ ರೀತಿ ಒಳ್ಳೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ನಡೆಯನ್ನು ಅನುಸರಿಸ್ತಾ ಇರ್ತಕ್ಕಂಥ ಪ್ರಸ್ತುತ ಆಯುಕ್ತರಿಗೆ ಸಂಬಂಧಪಟ್ಟಾಗೆ ಒಬ್ಬರು ಮಿನಿಸ್ಟ್ರಿ ಇಲ್ದಲೇ ಒಂದು ಇಲಾಖೆಯನ್ನು ಒಂದು ವಾರದಲ್ಲಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಈ ರೀತಿ ಕ್ರಾಂತಿಕಾರಕವಾಗಿ ಬದಲಾವಣೆಯನ್ನು ಮಾಡಿ ಎಲ್ಲ ಹಿರಿಯರು, ಅರ್ಹರು, UGC ಕ್ವಾಲಿಫೈಡ್ ಮತ್ತು ನಾನ್ ಕ್ವಾಲಿಫೈಡ್ ಎಲ್ರಿಗೂ ಕೂಡ ನಾವು ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಒಂದು ಕಾರಣಕ್ಕೆ ನಾವು ನಿಮ್ಮೆಲ್ಲರ ಪರವಾಗಿ ಆದಷ್ಟು ಬೇಗ ಶೀಘ್ರವಾಗಿ ಅವ್ರಿಗೆ ಒಂದು ಅಭಿನಂದನೆಯನ್ನು, ಒಂದು ಧನ್ಯವಾದವನ್ನು, ಒಂದು ಸನ್ಮಾನವನ್ನು ಮಾಡೋಣ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ಎಲ್ಲರೂ ಕೂಡ ಕೈ ಜೋಡಿಸಿ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಅವ್ರಿಗೆ ಧನ್ಯವಾದವನ್ನು ತಿಳಿಸಿ ಈ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಈ ಒಂದು ಕೆಲಸಕ್ಕೆ ನಿಮ್ಮೆಲ್ಲರ ಒಂದು ಬೆಂಬಲ ಸಹಕಾರ ಇರಲಿ ಅಂತೇಳಿ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಜೈ ಭುವನೇಶ್ವರಿ, ಜೈ ಕರ್ನಾಟಕ.